ಮದುವೆ ಕಾರ್ಡ್ ಬಂದಿದ್ದಾವೆ, ಮದುವೆ ಸ್ಟಾರ್ಟ್ ಆಯ್ತು. ಇದೇ ರೀತಿ ನಮ್ಮ ವಿಡಿಯೋಸ್ ಬರ್ತಾವೆ, ಇದೇ ರೀತಿ ಸಪೋರ್ಟ್ ಮಾಡಿ. ಇವತ್ತು ಎಲ್ಲೆಲ್ಲ ಮದುವೆ ಕಾರ್ಡ್ ಬಂದಿದ್ದಾವೆ, ಅದಕ್ಕೆಲ್ಲ ಅರ್ಶಿನ ಕುಂಕುಮ ಹಚ್ತಾ ಇದ್ದೀವಿ ನೋಡಿ. ನಮ್ಮ ತಮ್ಮನ ಮದುವೆಗೆ ಹಾರೈಸಿ ಎಲ್ಲರೂ ಶುಭ ಕೋರಿ ನೋಡಿ. ಲಗ್ನ ಪತ್ರ ಎಲ್ಲ ಪೂಜೆ ಮಾಡಿದ್ವಿ, ಎಲ್ಲ ಆಯ್ತು. ಈಗ ನೋಡಿ ಈ ರೀತಿ ಲಗ್ನ ಪತ್ರ ಕುಂಕುಮ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಈಗ ಮದುವೆ ಕಾರ್ಡಿಗೆ ಕುಂಕುಮ ಅರಿಶಿನ ಹಚ್ಚಬೇಕು. ಸ್ನೇಹಿತರೆ, ಎಲ್ಲ ಮದುವೆ ಕಾರ್ಡ್ ಎಲ್ಲ ಪೂಜೆ ಮಾಡಿದ್ವಿ. ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಮದುವೆ ಕಾರ್ಡನ್ನ ನೋಡಿ ಈ ರೀತಿ ಮಾಡಿಸಿದ್ವಿ. ಯಾವ ಡೇಟಿಗೆ ಐತೆ ಅಂತ ಹೇಳ್ತೀನಿ ಮದುವೆ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ಕಾಲ ಹಿಂಗೆ ಇರಲಿ. ಎಲ್ಲ ಸ್ನೇಹಿತರು ಬಂಧು ಬಾಂಧವರು ನಮ್ಮ ತಮ್ಮನ ಮದುವೆಗೆ ಎಲ್ಲರೂ ಹಾರೈಸಿ ಶುಭ ಕೋರಿ. ಎಲ್ಲ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ನಮಸ್ಕಾರಗಳು ನೋಡಿ. ಗಣೇಶನ ಆಶೀರ್ವಾದ ಸಿಗಲಿ ನಮ್ಮ ಕುಟುಂಬಕ್ಕೆಲ್ಲ. ಇವತ್ತು ಮೊದಲೇ ದಿನ ಲಗ್ನ ಪತ್ರ ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ಯಾವ ಊರು? ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ಮದುವೆ ಲಗ್ನ ಪತ್ರ ಕೊಟ್ಟು ಬರೋಣ ಬನ್ನಿ. ಯಾವ ಊರು ಅಂತ ತೋರಿಸ್ತೀನಿ ನಿಮಗೆ. ನಮ್ಮ ತಮ್ಮನ ಮದುವೆ ಕಾರ್ಡ್ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಮೊದಲನೇ ಫಂಕ್ಷನ್ ನಮ್ಮ ಮನೆಯಲ್ಲಿ. ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಸಪೋರ್ಟ್ ಮಾಡಿ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ ಸದಾಕಾಲ. ನಮ್ಮೂರು ಗುಡೇನಕಟ್ಟಿ, ಕುಂದಗೋಳ ತಾಲೂಕು ಗುಡೇನಕಟ್ಟಿ ಗ್ರಾಮದಲ್ಲಿ ದೇವಸ್ಥಾನಕ್ಕೆ ಮೊದಲು ಲಗ್ನ ಪತ್ರ ಕೊಟ್ಟು ಇದೇ ಆಂಜನೇಯ ದೇವಸ್ಥಾನ ನೋಡಿ. ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಮೊದಲು ಕಾರ್ಡ್ ಕೊಟ್ಟು ಅಲ್ಲಿ ಕಾರ್ಡ್ ಪೂಜೆ ಎಲ್ಲ ಮಾಡಿಸಿ ಬೇರೆದವ್ರಿಗೆ ಎಲ್ಲರಿಗೂ ಮದುವೆ ಕಾರ್ಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಇದು ಮರದ ಪೂಜೆ. ಮದುವೆಯ ಮೊದಲ ಶಾಸ್ತ್ರ. ಮದುವೆ ಪ್ರಾರಂಭ ಮಾಡಬೇಕಂದ್ರೆ ಮರದ ಪೂಜೆ ಅಂತ. ಅಂದರೆ 5 ಮುತ್ತೈದೆಯರು ಸೇರಿ ಗೋಧಿ, ಅಕ್ಕಿ, ಮರ ಎಲ್ಲ ಪೂಜೆ ಮಾಡಿ ಕುಂಕುಮ, ಭಂಡಾರ, ಈಬತ್ತಿ ಹಚ್ಚಿ ಪೂಜೆ ಮಾಡಿ ಮರದ ಪೂಜೆ ಮಾಡಿ ನೆಕ್ಸ್ಟ್ ಮದುವೆ ಕಾರ್ಯಕ್ರಮಗಳನ್ನು ಸ್ಟಾರ್ಟ್ ಮಾಡಬೇಕು. ಅದನ್ನ ಇಲ್ಲಿ ಮಾಡ್ತಾಯಿದ್ದಾರೆ. ಎಲ್ಲರೂ ಸೇರಿ ಈಗ ಪೂಜೆ ಮಾಡಿ ಮುಂದೆ ನೋಡಿ ಯಾವ ರೀತಿ ಪೂಜೆ ಮಾಡ್ತಾಯಿದ್ದಾರೆ ಅಂದರೆ ಗೋಧಿ ಹಾಕಿದ್ದಾರೆ. ಒಂದು ಕಂಬಳಿ ಹಾಸಿ ಅದರ ಮೇಲೆ ಗೋಧಿ ಹಾಕಿ 5 ಮರಗಳನ್ನಿಟ್ಟು ಅದಕ್ಕೆ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡ್ತಾ ಇದ್ದಾರೆ. ಇದೇ ರೀತಿ ಅದಕ್ಕೆ ಹೂವು, ಉದ್ದಿನ ಕಡ್ಡಿ, ಆರತಿ ಎಲ್ಲ ಹಚ್ಚಿದ್ದಾರೆ. ಇಲ್ಲಿ ಪೂಜೆ ಮಾಡ್ತಾ ಇರೋದು ನಮ್ಮ ಆಂಟಿ.
ಇವರು ಧಾರವಾಡದವ್ರೆ. ಅಲ್ಲಿ ಹಸಿರು ಸಾರಿಯಲ್ಲಿ ಕಾಣ್ತಾ ಇರೋದು ನಮ್ಮ ಅತ್ತಿ, ನಮ್ಮ ಅಪ್ಪಾಜಿಯವರ ತಂಗಿಯವರು. ಎಲ್ಲ ಪೂಜೆ ಮಾಡಿದ್ರು. ಈಗ ಕುಂಕುಮ ಎಲ್ಲ ಹಚ್ಚಿ ನೆಕ್ಸ್ಟ್ ಅದಕ್ಕೆ ಉಡಿ ರೆಡಿ ಮಾಡ್ತಾ ಇದ್ದಾರೆ. ಉಡಿ ಅಂದರೆ 2 ಎಲೆ, ಬೆಟ್ಟ, ಅಡಿಕೆ, ಆಮೇಲೆ ಅರಿಶಿಣ ಕೊಂಬು ಆ ರೀತಿ ರೆಡಿ ಮಾಡಿ ಆ ಮರದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಆಮೇಲೆ ನಾನು ಆಂಟಿಯವ್ರಿಗೆ ಅವ್ರಿಗೆ ಕುಂಕುಮ ಇದು ಹಚ್ಚಿ ಉಡಿ ತುಂಬ್ತಾ ಇದ್ದೀನಿ. ಈ ರೀತಿ ಎಲ್ಲ ಪೂಜೆ ಮಾಡಿದ್ದಾಯ್ತು. ಈಗ ಮರಕ್ಕೆ ಆಮೇಲೆ 5 ಜನ ಇರ್ತೀವಲ್ಲ ಅವ್ರಿಗೆ ಉಡಿ ತುಂಬೋದು. ಈ ಬತ್ತಿ ಕುಂಕುಮ ಎಲ್ಲ ಹಚ್ಚಿ ಹಣೆಗೆ ಉಡಿ ತುಂಬಬೇಕು. ನೋಡಿ ಈಗ ಈ ಬತ್ತಿ ಹಚ್ಚಿದೆ. ನೆಕ್ಸ್ಟ್ ನಾನು ಅವ್ರಿಗೆ ಮಾಡ್ತಾಯಿದ್ದೀನಿ. ಹೂವು ಎಲ್ಲ ಕೊಟ್ಟು ಕುಂಕುಮ ಹಚ್ಚಿ ಉಡಿ ತುಂಬಿದೆ. ನೆಕ್ಸ್ಟ್ ಅವರು ನಮ್ಮ ಆಂಟಿಯವರು, ಎಲ್ಲವೂ ಆಂಟಿ ಅಂತ ಅವರು ಧಾರವಾಡದವರು, ಅವರು ಎಲ್ಲರಿಗೂ ಉಡಿ ತುಂಬ್ತಾರೆ. ಈಗ ಆರತಿ ಈಗ ನೆಕ್ಸ್ಟ್ ನಾವು 5 ಜನ ಇದ್ದೀವಿ ಇಲ್ಲಿ. ಅವರೆಲ್ಲರಿಗೂ ಈಗ ಉಡಿ ತುಂಬ್ತಾರೆ. ಈಗ ನಾನು ಅವ್ರಿಗೆ ಯಾವ ರೀತಿ ಮಾಡಿದೆ ಆ ರೀತಿ ಎಲ್ಲರಿಗೂ ಉಡಿ ತುಂಬಿ ನೋಡಿ. ನಮ್ಮ ಅಕ್ಕ, ನಮ್ಮ ಆಂಟಿಯವರು ಇಲ್ಲೇ ನಮ್ಮ ಮನೆ ಹತ್ರ ಇದ್ದಾರೆ. ಹಳದಿ ಸಾರಿಯಲ್ಲಿರೋದು ನಮ್ಮ ಅಪ್ಪಾಜಿಯವರ ಹೆಂಡತಿಯವರು. ಈ ಕಡೆ ನಮ್ಮ ಅಕ್ಕ, ನಮ್ಮ ಮನೆ ಪಕ್ಕದಲ್ಲೇ ಇರೋರು. 5 ಜನ ಇದು ಮಾಡಿ ಈಗ ಗೋಧಿ ಅದರಲ್ಲಿ ಹಾಕಿ ಅದಕ್ಕೆ ಉಡಿ ತುಂಬಿ ಅದೇ ಉಡಿನ ಇವ್ರಿಗೆ ಅವ್ರಿಗೆ ಉಡಿ ತುಂಬಬೇಕು. ಈಗ ಅದರಲ್ಲಿ ಇಟ್ಟಿದ್ದೀವಲ್ಲ ಅವ್ರಿಗೆ ಉಡಿ ತುಂಬಬೇಕು. ಎಲ್ಲ ಕುಂಕುಮ ಎಲ್ಲ ಹಚ್ಚಿ ಈಗ ನೋಡಿ ಅದಕ್ಕೆಲ್ಲ ಎಲೆ ಅಂದರೆ ಪಾಕಿಟ್ ಬರುತ್ತಲ್ಲ, ಉಡೆ ಪಾಕಿಟ್, ಅದನ್ನೇ ತಂದು ಒಂದು ಎಲೆ ಇಟ್ಟು ಒಂದು ಹೂವು ಇಟ್ಟು ಅದರಲ್ಲಿ ಈ ಗುಡಿ ಅವರಿಗೆಲ್ಲರಿಗೂ ಈಗ ನಮ್ಮ ಆಂಟಿ ಎಲ್ಲರಿಗೂ ಈ ಬತ್ತಿ ಕುಂಕುಮ ಭಂಡಾರ ಹಚ್ಚಿ ಉಡಿ ತುಂಬ್ತಾರೆ. ನೆಕ್ಸ್ಟ್ ಎಲ್ಲರೂ ಸೇರಿ ಮರದ ಪೂಜೆ ಮಾಡೋದು, ಆಮೇಲೆ ಹಸ್ ಮಾಡೋದು. ಅದನ್ನೇ ಮರದ ಪೂಜೆ ಅನ್ನುತ್ತಾರೆ. ಇದು ಯಾವುದೇ ಮದುವೆ ಕಾರ್ಯಕ್ರಮ ಮೊದಲು ಮಾಡಬೇಕಂದ್ರೆ ಮೊದಲು ಮರದ ಪೂಜೆ ಮಾಡಿ ನೆಕ್ಸ್ಟ್ ಕಾರ್ಯಕ್ರಮಗಳನ್ನು ಒಂದೊಂದು ಸ್ಟಾರ್ಟ್ ಮಾಡಬೇಕಾಗತ್ತೆ. ಅದನ್ನ ಮಾಡಿದ್ವಿ ಇವತ್ತು. ತುಂಬ ಖುಷಿ ಆಯಿತು ಇದನ್ನು ಮಾಡಿ. ಈಗೆಲ್ಲರೂ ನೋಡಿ ಯಾವ ರೀತಿ ಪೂಜೆ ಮಾಡ್ತಿದ್ದಾರೆ. ಈ ಬತ್ತಿ ಎಲ್ಲ ಹಚ್ಚಿ ಉಡಿ ತುಂಬ್ತಾ ಇದ್ದಾರೆ ಮುತ್ತೈದೆಯರಿಗೆ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ಕಾಲ ಹೀಗೆ ಇರಲಿ. ಯಾವ ರೀತಿ ಶಾಸ್ತ್ರ ಮಾಡ್ತಾರೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ. ಎಲ್ಲ ಸ್ನೇಹಿತರಿಗೆ ಇದೇ ರೀತಿ ಶಾಸ್ತ್ರ ಎಲ್ಲ ಮಾಡಿ ಈಗ ಎಲ್ಲರೂ ಕೂಡಿ ಹಸ್ ಮಾಡ್ತಾರೆ. ಉಡಿ ತುಂಬ್ತಾ ಇದ್ದಾರೆ ನೋಡಿ.
ಅದನ್ನು ಉಡಿ ಅಂದರೆ ಗೋಧಿ ಅದನ್ನ ನಮಗೆ ಆ ಮರದಲ್ಲಿ ಇರುತ್ತಲ್ಲ, ಯಾರ್ಯಾರು ಉಡಿ ತುಂಬ್ಕೊಂಡಿರ್ತಾರೆ ಅವ್ರ ಮನೆಗೆ ಒಯ್ಬೇಕು ಅದನ್ನ, ಗೋಧಿ ಎಲ್ಲ. ಈ ರೀತಿ ಅವ್ರವ್ರ ಉಡಿ ಅವರೇ ಒಯ್ಯೋದು ಮನೆಗೆ. ಆದಮೇಲೆ ನೆಕ್ಸ್ಟ್ ಗೋಧಿಯನ್ನು ಹಸು ಮಾಡೋದು. ಗೋಧಿ ಹಾಕಿದ್ದೀವಿ, ಅಕ್ಕಿ, ಒಟ್ಟು ಏನಾರು. ಈಗ ನೋಡಿ ಉಡಿ ಎಲ್ಲ ತುಂಬ್ಕೊಂಡ್ರಲ್ಲ, ಈಗ ಮರದ ಪೂಜೆ ಮುಗೀತು. ಈಗ ಹಸು ಮಾಡಿ ಇದೇ ಮರದ ಶಾಸ್ತ್ರ. ಬಂಧು ಬಾಂಧವರು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.